ನಮಸ್ಕಾರ ಗುರು, ಎಲ್ಲರಿಗೂ SMS ಚಾನೆಲ್ಗೆ ಸ್ವಾಗತ. ಇವತ್ತಂತೂ ನಿಜವಾಗ್ಲೂ ದಿನ ನಿಮಗೆ ರೆಡ್ ನೋಡಿ ನೋಡಿ ಬೇಜಾರಾಗಿರುತ್ತೆ. ಆದರೆ ಇವತ್ತಂತೂ ನಿಮ್ಮ ಪೋರ್ಟ್ಫೋಲಿಯೋ ನಾರ್ಮಲಾಗಿ ನನಗನ್ಸುತ್ತೆ ಗ್ರೀನಲ್ಲೇ ಕ್ಲೋಸ್ ಆಗಿರುತ್ತೆ. ಯಾಕೆ ಅಂದರೆ ಇವತ್ತು ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರು IT ಸ್ಟಾಕ್ಸ್ ಇಲ್ಲ ಅಂದರೆ ಅವಾಗ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನಲ್ಲಿ ಕ್ಲೋಸ್ ಆಗಿರುತ್ತೆ. ಅದು ಯಾಕೆ ಅಂದರೆ ದಿನ ಬೀಳ್ತಿರೋದೇ ನಮ್ಮ ಐ ಟಿ ಮಹಿಮೆಯಿಂದ. ಈ IT ಮತ್ತು ಇದು ಏನಾಗುತ್ತೋ ಗೊತ್ತಿಲ್ಲ. ಬೇರೆ ಬೇರೆ ಸೆಕ್ಟರ್ಸ್ನ ನೋಡಿದ್ರೆ ನಿಫ್ಟಿ 50 IT ಬಿದ್ದಿರೋದು. ಬ್ಯಾಂಕ್ ನಿಫ್ಟಿನೂ ಓಕೆ, ಫೈನಾನ್ಷಿಯಲ್ ಸರ್ವಿಸು ಓಕೆ, ಈ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಅದು ಎಲ್ಲ ಸೈಡ್ ವೇಸೇ, ಆದರೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಆಟೋ ಅಂತೂ ಸೂಪರಾಗಿ ನಡೀತು. ಯಾಕೆ ಅಂದರೆ ಮಹೇಂದ್ರ ಮತ್ತು ಟಾಟಾ ಮೋಟಾರ್ಸ್ ಎಲ್ಲನೂ ಪಾಸಿಟಿವ್ ಆಗಿತ್ತು. ಮಹೇಂದ್ರ ಅಂತೀನಿ, ಮಾರುತಿ ಸುಜುಕಿ ಮಾರುತಿ ಸುಜುಕಿ ಇವತ್ತು 5% ಮೇಲೆ ಹೋಯಿತು. ಮತ್ತು FMCGನೂ ಓಕೆ, ಸೈಡ್ ವೇಸಲ್ಲೇ ನೆಗೆಟಿವಲ್ಲಿತ್ತು ಅಷ್ಟೇ. ಫಾರ್ಮಾ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಿಫ್ಟಿ IT ಅಂತು, ನಿಫ್ಟಿ ಯಾವಾಗಪ್ಪ ನೀವು IT ಮೇಲೆ ಬರ್ತೀರಾ ಅದೇ ಗೊತ್ತಿಲ್ಲ. 2.73%ಅಲ್ಲಿದೆ. ನೆಕ್ಸ್ಟ್ ಈಗ ನಮ್ಮ ಏಷ್ಯಾ ಸ್ಪೆಸಿಫಿಕ್ ಹೋಗಂಗಿದ್ರೆ ನಮ್ಮ ಜಪಾನ್ ಮಾರ್ಕೆಟ್ ಅಂತೂ ಫುಲ್ಲು ಚೆನ್ನಾಗೇ ಇತ್ತು. ಅಂದರೆ ಸೈಡ್ ವೇಸಲ್ಲೇ ಇದೆ, ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ, ಮೇಲೂ ಹೋಗಿಲ್ಲ ಕೆಳಗೆ ಹೋಗಿಲ್ಲ, ನಾರ್ಮಲ್ಲು 0.5% ಒಳಗೆ ಇದೆ. ಚೈನಾ ಮಾರ್ಕೆಟ್ ಇವತ್ತು ಚೆನ್ನಾಗಿತ್ತು, 2% ಆ ಥರ ಮೇಲೆ ಹೋಗಿದೆ. ಹಾಂಗ್ಕಾಂಗ್ ಮಾರ್ಕೆಟ್ ನೆಗೆಟಿವ್ ವೀಕಲ್ಲಿತ್ತು ಇವತ್ತು. ಸೌತ್ ಕೊರಿಯಾ ಮಾರ್ಕೆಟು ಸೈಡ್ ವೇಸ್, ಅದೇ 1% ರಿಕವರ್ ಮಾಡಿದೆ. ಇದೆಲ್ಲ ಶಾರ್ಟ್ ಟರ್ಮ್ ರಿಕವರ್, ಇನ್ನು ಅದರಲ್ಲಿ ಕೆಳಗೆ ಹೋಗೋದು ತುಂಬ ಇದೆ. ಇಂಡಿಯಾವಂತೂ ಬರೀ IT ಓಡಿಸ್ಕೋತಿದೆ. ತೈವಾನ್ ಮಾರ್ಕೆಟು ಚೆನ್ನಾಗಿತ್ತು. ನೆಕ್ಸ್ಟ್ ಈಗ ನಾವು ಕಮೋಡಿಟೀಸ್ಗೆ ಹೋದರೆ ಗೋಲ್ಡು 4,000 ಹತ್ರನೇ ಇದೆ. ಇದರಲ್ಲಿ ಏನು ಮೇಜರ್ ಚೇಂಜಸ್ ಆಗ್ತಿಲ್ಲ. ಸಿಲ್ವರು ಅಷ್ಟೇ $60 ಹತ್ರನೇ ಇದೆ. ಇದರಲ್ಲಿ ಎಷ್ಟೇ ರಿಕವರ್ ಆದ್ರೂ ತುಂಬ ರಿಕವರ್ ಆಗೋದು ಇನ್ನೂ ಬಾಕಿ ಇದೆ. ಯಾಕೆಂದರೆ $100 ಮೇಲೆ ಹೋಗಿತ್ತಿದು. ಜೊತೆಗೆ ನಮ್ಮ ರುಪೀಸ್ ಬಗ್ಗೆ ನೋಡಿದ್ರೆ ರುಪೀಸ್ ಅಂತೂ ಒಂದು ತಿಂಗಳಿಂದ ಆಲ್ಮೋಸ್ಟ್ ಇದೇ ರೇಂಜಲ್ಲಿ ಹೋಗ್ತಿದೆ. 95 ಕೆಳಗೇನೆ ಇದೆ, 94 ಮತ್ತು 95 ಒಳಗೆ ಇದೆ. ಜೊತೆಗೆ ಇವತ್ತು ನಿಫ್ಟಿ ಯಾಕೆ ಬೀಳ್ತು ಅಂತ ನಮ್ಮ ಮನಿ ಕಂಟ್ರೋಲರ್ ಅಂದಿದ್ದಾರೆ. ಅದು ಏನೇನು ರೀಸನ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ರೀಸನ್ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ, IT ಶೇರ್ಸಿಂದನೇ, ಸೆಲ್ಲಿಂಗ್ ಇನ್ IT ಶೇರ್ಸು. ಇದಂತೂ ಪಕ್ಕ ಕರೆಕ್ಟೇ. ಎರಡನೇ ಪಾಯಿಂಟ್ ಬಂದುಬಿಟ್ಟು ಶಾರ್ಪ್ ಸೆಲ್ಲಿಂಗ್ ಪ್ರೆಷರ್ ಇನ್ ಆಟೋ ಶೇರ್ಸ್. ಇವತ್ತು ಆಟೋ ಶೇರ್ಸ್ ತುಂಬ ರಿಕವರ್ ಮಾಡಿದೆ ಗುರು. ಆ್ಯಕ್ಚುಲಿ ಇದು ಫಾಲ್ಸ್, ಇದು ಕರೆಕ್ಟ್ ಅಲ್ಲ. ಜೊತೆಗೆ ಮೂರನೇದೇನೆಂದರೆ FIS ಸೆಲ್ಲು ಕರೆಕ್ಟು. FIS ಸೆಲ್ ಮಾಡ್ತಾನೆ ಇದ್ದಾರೆ. ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದೆ, ಆದರೆ ಅವ್ರದ್ದಂತೂ ಕೇಳಂಗೆ ಇಲ್ಲ. ಯಾಕೆ ಅಂದರೆ ಒಂದು ಸರಿ ಏನೋ ಮಾತಾಡ್ತಾರೆ, ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ. ಜೊತೆಗೆ ಅವರು ಏನಂತ ಅಂದಿದ್ದಾರೆ ಅಂದರೆ, ಒಂದು ನ್ಯೂಸ್ ಇದೆ. ಆ ನ್ಯೂಸ್ ಏನಂದರೆ ಇರಾನ್ ಅಂದಿದೆ, ನಾವು ಇಲ್ಲಿ ದೋಹಾ ಇದೆ ನೋಡಿ, ಕತಾರ್ದು ಕ್ಯಾಪಿಟಲ್ಲು, ಅಲ್ಲೇನಿದೆ ಮೀಟಿಂಗ್ ಇತ್ತು ಇವತ್ತು ಟ್ಯೂಸ್ಡೇ. ಇವತ್ತು ಬಂದಿರೋದು June 30 ಬಂದಿರೋದು ನ್ಯೂಸ್ ಇದು. ಅವ್ರದ್ದು ಪ್ರೆಸಿಡೆಂಟ್ ಇದ್ದಾರಲ್ಲ, ಪೆಜಿಶಿಯನ್, ಅವ್ರು ಏನಂತ ಅಂದಿದ್ದಾರೆ ಅಂದರೆ, ನಾವು ದೋಹಾದಲ್ಲಿ US ಜೊತೆ ಮೀಟಿಂಗ್ ಮಾಡಲ್ಲ ಅಂತ ಅಂದಿದ್ದಾರೆ. ಯಾಕೆ ಅಂದರೆ ಅವ್ರದ್ದು ನ್ಯಾಷನಲ್ ರೈಟ್ಸಿಗೆ ಅದು ಅಡ್ಜಸ್ಟ್ ಆಗಲ್ಲ ಅಂತ. ಒಂದು ಸರಿ ಮಾತಾಡ್ತೀನಿ ಅಂತಾರೆ, ಒಂದು ಸರಿ ಮಾತಾಡಲ್ಲ ಅಂತಾರೆ. ಜೊತೆಗೆ ಇದ್ರ ಜೊತೆ ಅವ್ರು ಇನ್ನೊಂದೇನೋ ಅಂದಿದ್ದಾರೆ. ಇದ್ರ ಟೈಮ್ ನೋಡ್ಕೊಳ್ಳಿ. ಇದ್ರ ಟೈಮ್ ಬಂದುಬಿಟ್ಟು ಎಷ್ಟು, 12:58 June 30. ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಏನಂತ ಅಂದಿದ್ದಾರೆ ಅಂದರೆ, ಇಲ್ಲಿ ಇರಾನು ದೋಹಾ ಡೆಲಿಗೇಟ್ಸ್ನ ಕಳಿಸ್ತೀನಿ ಅಂತ ಅಂದಿದ್ದಾರೆ. ಆದರೆ US ಜೊತೆ ನೆಗೋಷಿಯೇಟ್ ಮಾಡಲ್ಲ. ಇಲ್ಲಿ ಇರಾನ್ ಜೊತೆಗೆ ಅಲ್ಲಿ ಏನಂತ ಕರೆಕ್ಟಾಗಿ ಅಂದಿದ್ದಾರೆ ಅಂದರೆ, ಇರಾನ್ ಕನ್ಫರ್ಮ್ ದಟ್ ಡೆಲಿಗೇಷನ್ ಆಫ್ ಎಕ್ಸ್ಪರ್ಟ್ ವಿಲ್ ಟ್ರಾವೆಲ್ ಟು ದೋಹಾ ಲೇಟರ್ ದಿಸ್ ವೀಕ್ ಡಿಸ್ಕಸಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ MOU signed in ಯುನೈಟೆಡ್ ಸ್ಟೇಟ್ಸ್ ಅರ್ಲಿ ದಿಸ್ ಮಂತ್. ಇಲ್ಲೇನಂತ ಅಂದಿದ್ದಾರೆ ಅಂದರೆ, ಹೋದ ತಿಂಗಳು ಒಂದು MOU ಆಗಿತ್ತಲ್ಲ, ಆ MOU ಬಗ್ಗೆ ಮಾತಾಡೋಕ್ಕೆ ಕಳಿಸ್ತೀನಿ. ಅದು ದೋಹಾಗೆ ಡೆಲಿಗೇಟ್ಸ್ ಬರ್ತಾಯಿದ್ದಾರಲ್ಲ, ಈ ಸರಿ ಮೀಟಿಂಗ್ ಮಾಡೋಕ್ಕಲ್ಲ,
ಅಲ್ಲಿ ಕಳ್ಸೋದೇ ಇಲ್ಲ ಅಂತಿದ್ದಾರೆ, ಇಲ್ಲಿ ಯಾಕೆ ಕಳಿಸ್ತೀನಿ ಅಂತ ಅಂದಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಇವರಂತೂ ನಾಲ್ಗೆ ಮೇಲೆ ಮೂಳೆನೇ ಇಲ್ದಂಗೆ ಮಾತಾಡ್ತಾರೆ. ಜೊತೆಗೆ ಎಮ್ ಒ ಯು ಅದು ನೋಡಿದ್ರೆ ಅವ್ರ ನ್ಯಾಷನಲ್ ಇದ್ರಕ್ಕೆ ಸೆಟ್ ಆಗಲ್ಲ ಅಂತ ಇದ್ದಾರೆ. ನೋಡಿದ್ರೆ ಇಲ್ಲಿ ಕಳಿಸ್ತೀನಿ ಅಂತ ಇದ್ದಾರೆ. ನೋಡೋಣ ಏನಾಗುತ್ತೆ, ಏನಾದರೂ ಮಾಡ್ಕೊಳ್ಳಿ ಅವರು. ಇದು ಮಾರ್ಕೆಟ್ ಏನೋ ಒಂದು 6 ಮಂತ್ಸ್ ಹಂಗೆ ಇರುತ್ತೆ. 6 ಮಂತ್ಸು ಅಷ್ಟೇ. 6 ಮಂತ್ಸ್ ಆದಮೇಲೆ ಮಾರ್ಕೆಟು ಕೇರ್ ಮಾಡೋದು ಬಿಟ್ಬಿಡುತ್ತೆ ಇವ್ರನ್ನ. ಯಾಕೆ ಅಂದರೆ ಇರಾನ್ದು ಮತ್ತು US ವಾರ್ ಇದೆಯಲ್ಲ, ಅದ್ರ ಕ್ರೂಡ್ ಆಯಿಲು ಅಂದರೆ ಇವ್ರ ವಾರಿಂದ ಏನೂ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಆದರೆ ಸಾಕು, ಮಾರ್ಕೆಟು ನಾರ್ಮಲ್ ಸ್ಟೆಬಲೈಸ್ ಆಗುತ್ತೆ. ಅಲ್ಲಿ ಆಗ್ತಿರೋ ಕಾಸಿಂದ ಮಾತ್ರ ನಮಗೆ ಎಫೆಕ್ಟ್ ಆಗ್ತಿರೋದು. ರಷ್ಯಾ ಮತ್ತು ಉಕ್ರೇನ್ ಆಗಿತ್ತಲ್ಲ, ರಷ್ಯಾ ಉಕ್ರೇನಿಗೆ ಎಷ್ಟು ದಿವಸ ಬಿತ್ತು? ಬಿದ್ದಿದ್ದು ಒಂದು ಎಷ್ಟು ಹಬ್ಬ ಅಂದರೂ ಒಂದು 8 ತಿಂಗಳು ಬಿದ್ದಿರಬೇಕಷ್ಟೇ. 15% 16% ಹತ್ತಿರ ಮಾರ್ಕೆಟ್ ಬಿದ್ದೋಗಿತ್ತು. ಆದರೆ ನಾರ್ಮಲ್ ಸ್ಟೇಬಲ್ ಆಗಿಲ್ವಾ? ರಷ್ಯಾ ಉಕ್ರೇನ್ ಮತ್ತು ವಾರ್ ನಿಲ್ಲಿಸೇ ಇಲ್ಲ. ನಿಲ್ಲಿಸಿಲ್ಲ ಅಂದರೂ ಸ್ಟೇಬಲ್ ಆಗಿದೆ ತಾನೆ. ಅದೇ ಥರ ಇನ್ನೊಂದು 6 ಮಂತ್ಸ್ ಆದರೆ ಇದನ್ನು ಸ್ಟೇಬಲ್ ಆಗಿಬಿಡುತ್ತೆ. ಜೊತೆಗೆ ನಮ್ಮ ಲಾಸ್ಟಲ್ಲಿ ಕ್ರೂಡ್ ಆಯಿಲ್ ಬಗ್ಗೆ ಬಂದರೆ ನೋಡಿ, ಕ್ರೂಡ್ ಆಯಿಲ್ ಅಂತೂ ಚೇಂಜ್ ಏನೂ ಆಗ್ತಿಲ್ಲ. ಈ ನ್ಯೂಸಿಗೆ ಏನಾದ್ರು ಇನ್ನೊಂದು 1.5 ತಿಂಗಳು 2 ತಿಂಗಳು ಮುಂಚೆ ಏನಾದ್ರು ಈ ಥರ ನ್ಯೂಸ್ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಕ್ರೂಡ್ ಆಯಿಲ್ ಅಂತೂ 5% 10% ಮೇಲೆ ಹೋಗಿರೋದು. ಆದರೆ ಎಷ್ಟು 0.16% ಅಷ್ಟೇ ಮೇಲೆ ಹೋಗಿದೆ. ನಾರ್ಮಲ್ ಕ್ರೂಡ್ ಆಯಿಲು 80-85ಗಿಂತ ಮೇಲೆ ಹೋಗೋ ತನಕ ನಮಗೇನೂ ಎಫೆಕ್ಟ್ ಇಲ್ಲ. ಜೊತೆಗೆ ನಮ್ಮ ನಿಫ್ಟಿ ಬಗ್ಗೆ ಮಾತಾಡಿದ್ರೆ ಇವತ್ತಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಮತ್ತು IT ಸೆಕ್ಟರ್ ಬೀಳೋದ್ರಿಂದನೇ ಇದಕ್ಕೂ ನೆಗೆಟಿವಾಗಿ ಕ್ಲೋಸ್ ಆಗಿದೆ. ಒಂದೇನೆಂದರೆ IT ಸೆಕ್ಟರು ಅಡಾಪ್ಟ್ ಮಾಡ್ಕೊಂಡು ಒಂದು ಇಂಡಿಯನ್ ಕಂಪ್ನೀಸ್ ಏನು ಗೊತ್ತಾ, ನಮ್ಮ ಇಂಡಿಯನ್ IT ಕಂಪ್ನೀಸ್ ಏನಂದರೆ ಅವರು ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ ಬೇರೆ ಕಂಟ್ರೀಸಲ್ಲಿ ಮಾಡ್ಕೊಂಡಂಗೆ. ಈಗ US ಕಂಟ್ರೀಸಲ್ಲಿ, ಕೊರಿಯಾನಲ್ಲಿ, ಜಪಾನಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಂಗೆ ಅವ್ರು ಮಾಡ್ಕೊಂಡಿಲ್ಲ. ಅದು ಒಂದೇ ಪ್ರಾಬ್ಲಮ್ ಇರೋದು. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲ ಸೆಕ್ಟರು ಸ್ಟೇಬಲ್ ಆಗ್ಯಾದ. ಈ ರೀತಿ ದಿನ ಅಪ್ಡೇಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಈ ರೀತಿ ಡೈಲಿ ಅಪ್ಡೇಟ್ ನಿಮಗೆ ಕೊಡ್ತಾನೆ ಇರ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.